ಶಿವಾಜಿಯ ದಂಡಯಾತ್ರೆಯ ಸುದ್ದಿ ದಕ್ಷಿಣದ ಹಿಂದೂಗಳ ಕಿವಿಗೆ ತಲುಪುತ್ತಿದ್ದಂತೆಯೇ ಅವರು ಕ್ರೂರ ಬಿಜಾಪುರ ಆಸ್ಥಾನವನ್ನು ಜಯಿಸಲು ಮಹಾರಾಜರ ಸಹಾಯಕ್ಕಾಗಿ ತೀವ್ರ ಮನವಿ ಮಾಡಿದರು. ಕರ್ನಾಟಕದ ಕೊಪ್ಪಳ ಕೋಟೆ ಆದಿಲ್ ಶಾಹಿಯರ ಅಧೀನದಲ್ಲಿತ್ತು. ಹುಸೇನ್ ಖಾನ್ ಮಿಯಾನಾ ಮತ್ತು ಅವರ ಸಹೋದರ ಅಬ್ದುಲ್ ರಹೀಂ ಖಾನ್ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಈ ಕೋಟೆಯನ್ನು ಗಟ್ಟಿಯಾಗಿ ಕಾಯ್ದುಕೊಂಡಿದ್ದರು. ದಕ್ಷಿಣದ ದ್ವಾರ ಎಂದು ಪ್ರಸಿದ್ಧವಾಗಿದ್ದ ಈ ಕೋಟೆ ಮಹಾರಾಜರಿಗೆ ಸಂಪೂರ್ಣ ಕರ್ನಾಟಕದ ಮೇಲೆ ಆಡಳಿತ ನೀಡುವ ಸಾಮರ್ಥ್ಯ ಹೊಂದಿತ್ತು. ತುಂಗಭದ್ರಾ ತೀರದ ಹಿಂದೂಗಳು ಮಿಯಾನಾ ಸಹೋದರರ ದೌರ್ಜನ್ಯದಿಂದ ಬಳಲುತ್ತಾ ಮಹಾರಾಜರಿಗೆ ರಕ್ಷಣೆಗಾಗಿ ವಿನಂತಿಸಿಕೊಂಡರು. ಅದನ್ನು ಅರಿತ ಶಿವಾಜಿ ದಂಡಯಾತ್ರೆಯ ಸಮಯದಲ್ಲಿ ಹಠಾತ್ ದಾಳಿಯನ್ನು ತಡೆಯಲು ಈ ಇಬ್ಬರು ಅಫ್ಘಾನ್ ನಾಯಕರನ್ನು ವಶಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. 1677ರ ಜನವರಿ ಮಹಾರಾಜರು ದಕ್ಷಿಣದತ್ತ ಮೆರವಣಿಗೆ ಆರಂಭಿಸಿದರು. ಕೊಪ್ಪಳವನ್ನು ವಶಪಡಿಸಿಕೊಳ್ಳಲು ಹಂಬೀರಾವ್ ಹಂಸಾಜಿ ಮೋಹಿತೆ ಮತ್ತು ಧನಾಜಿ ಜಾಧವ್ ನೇತೃತ್ವದಲ್ಲಿ ಬಲಿಷ್ಠ ಸೈನ್ಯವನ್ನು ಕಳುಹಿಸಲಾಯಿತು. ಭೀಕರ ಯುದ್ಧ ಆರಂಭವಾಯಿತು. ಮರಾಠರ ಸಿಂಹಗರ್ಜನೆ ಮೈದುಂಬಿತು. ಅವರು ಅಫ್ಘಾನರ ಮೇಲೆ ಭಾರೀ ದಾಳಿ ನಡೆಸಿ ನಿರ್ಣಾಯಕ ಜಯ ಸಾಧಿಸಿದರು. ಅಬ್ದುಲ್ ರಹೀಂ ಖಾನ್ ಯುದ್ಧ ಭೂಮಿಯಲ್ಲೇ ಬಲಿಯಾದರು. ಹುಸೇನ್ ಖಾನ್ ಮಿಯಾನಾವನ್ನು ಜೀವಂತವಾಗಿ ಬಂಧಿಸಲಾಯಿತು. ಕೊನೆಗೂ ಅದು ಮಹಾರಾಜರ ಧೈರ್ಯಕ್ಕೆ ಶರಣಾಗಿ ಕೋಟೆಯನ್ನು ಹಸ್ತಾಂತರಿಸಿ ಸೋಲನ್ನೊಪ್ಪಿಕೊಂಡರು. ಈ ರೀತಿ ಕೊಪ್ಪಳದ ವಿಜಯವು ದಕ್ಷಿಣದ ಮಾರ್ಗವನ್ನು ಮಹಾರಾಜರಿಗೋಸ್ಕರ ತೆರೆಯಿತು. ಮರಾಠ ಸಾಮ್ರಾಜ್ಯದ ಮೆರೆಯು ಇನ್ನಷ್ಟು ಪ್ರಕಾಶಮಾನವಾಯಿತು.